ಲೋ AMH ಇತ್ತು ನನಗೆ ಅಂತ ಹೇಳಿ ಲಾಸ್ಟ್ ವಿಡಿಯೋನ ಹಾಕಿದ್ದೆ. ಅದಕ್ಕೆ ಪರ್ಸ್ನಲ್ ಆಗಿ ಮೋರ್ ದೆನ್ 100 ಮೆಸೇಜಸ್ ಬಂದಿದೆ. ತುಂಬ ಎಣಿಸೋದಕ್ಕೆ ಆಗೋದಿಲ್ಲ, ಅಷ್ಟು ಮೆಸೇಜಸ್ ಬಂದಿದೆ. ತುಂಬ ಜನ ಎನ್ಕ್ವೈರಿ ಮಾಡ್ತಾಯಿದ್ರು, ಅಂದರೆ ಯಾವ ರೀತಿ ಇತ್ತು ಅದು, ನಿಮ್ಮ ಜರ್ನಿ ಯಾವ ರೀತಿ ಕಂಟಿನ್ಯೂ ಆಯಿತು, ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೊಂಡ್ರಿ ಅಂತ ಎಲ್ಲ. ಅದೆಲ್ಲದಕ್ಕೂ ಕೂಡ ಖಂಡಿತ ಅವರಿಗೆ ಮೆಸೇಜಸ್ನಲ್ಲಿ ರಿಪ್ಲೈನ ಮಾಡೋದಕ್ಕೆ ಆಗಲಿಲ್ಲ. ಹಾಗೂ ಕೂಡ ಸುಮಾರು ಒಂದು 30 ಜನಕ್ಕಿಂತ ಜಾಸ್ತಿ ರಿಪ್ಲೈನ ಮಾಡಿದ್ದೀನಿ ನಾನು. ಆದರೂ ಕೂಡ ಇನ್ನೂ ಸುಮಾರಷ್ಟು ಮೆಸೇಜಸ್ ಇದೆ, ಅದನ್ನೆಲ್ಲ ಓದೋದಕ್ಕೂ ಆಗಿಲ್ಲ ಕೆಲವೊಂದಷ್ಟುನ. ಅವರೆಲ್ಲರೂ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ನಾನು ಕೂಡ ಇಬ್ಬರು ಮಕ್ಕಳ ತಾಯಿ, ತುಂಬಾ ಬ್ಯುಸಿ ಇದ್ದೆ, ಹಾಗಾಗಿ ನೆನ್ನೆ ವಿಡಿಯೋನ ಹಾಕೋದಕ್ಕೆ ಆಗಲಿಲ್ಲ. ಲೋ AMH ಇದೆ ಅಥವಾ ಹೈ AMH ಇದೆ ಅಂದರೆ ನಿಮಗೆ ಕಂಪ್ಲೀಟಾಗಿ ಮಕ್ಕಳು ಆಗೋದೇ ಇಲ್ಲ ಅಂತ ಅಲ್ಲ. AMH ವ್ಯಾಲ್ಯೂ ಅನ್ನೋವಂಥದ್ದು ಒಂದು ಹೆಣ್ಣು ಮಗುವಿನ ಇಡೀ ಜೀವನ ಪೂರ್ತಿನಲ್ಲಿ ಎಷ್ಟು ಎಗ್ಸ್ ಸಿಗಬಹುದು, ಟೋಟಲ್ ಓವರಿಯನ್ ರಿಸರ್ವ್ ಎಷ್ಟಿದೆ ಅನ್ನೋವಂಥದ್ದು ಮಾತ್ರ. ಇವಾಗ ಪ್ರತಿ ತಿಂಗಳು 10 ಎಗ್ ಬರ್ತಾ ಇದೆ ನಿಮಗೆ ಅಂದರೆ ಅದರಲ್ಲಿ ಒಂದು ಮೆಚ್ಯೂರ್ ಆಗಿ ರಿಲೀಸ್ ಆಗುವಂಥದ್ದು, ಅದರಿಂದ ನೀವು ಪ್ರೆಗ್ನೆಂಟ್ ಆಗುವಂಥದ್ದು. ಆ ಒಂದು ಓವೇರಿಯನ್ ರಿಸರ್ವ್ ಏನಾಗಿರುತ್ತೆ, ನಿಮಗೆ ಪ್ರತಿ ತಿಂಗಳು 3 ಎಗ್ ಬರ್ತಾ ಇರುತ್ತೆ. ಅದರಲ್ಲಿ ಒಂದು ಮೆಚ್ಯೂರ್ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ ಇರುತ್ತೆ, ಬಟ್ ಒಂದು ರಿಲೀಸ್ ಆಗ್ತಿದೆ ಅಂದರೆ ಅದು ಕನ್ಸೀವ್ ಆಗೋದಕ್ಕೆ ರೆಡಿ ಇದೆ ಅಂತ ಹೇಳಿ. ಸೊ ಅದರ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರಬಹುದು ಅಷ್ಟೇ. ಅದನ್ನು ಬಿಟ್ಟರೆ ಕಂಪ್ಲೀಟಾಗಿ ನಿಮಗೆ ಬೇಕಾಗಿರೋದು ಕನ್ಸೀವ್ ಆಗೋದಕ್ಕೆ ಒಂದೇ ಎಗ್ಗು. ಸೊ 3 ಬಂತಿದೆ ಅಂತಂದರೆ ಅದರಲ್ಲಿ 1 ರಿಲೀಸ್ ಆಗುತ್ತೆ. 20 ಬರ್ತಿದೆ ಅಂದರೂ ಕೂಡ ಅದರಲ್ಲಿ ಒಂದೇ ನಿಮಗೆ ಎಗ್ ಬೇಕಾಗಿರೋದು, ರಿಲೀಸ್ ಆಗಬೇಕಾಗಿರೋವಂಥದ್ದು. ಆ ಒಂದು ಎಗ್ಗಿಂದಾನೇ ನೀವು ಕನ್ಸೀವ್ ಆಗುವಂಥದ್ದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಡಾಕ್ಟರ್ಸ್ಗಳು ಈ ರೀತಿ ಲೋ ಅಥವಾ ಹೈ AMH ಇದೆ ಅಂದರೆ ಡೈರೆಕ್ಟಾಗಿ IVFನ್ನು ಸಜೆಸ್ಟ್ ಮಾಡ್ತಾರೆ. ಬಟ್ IVFನಲ್ಲಿ ಕೂಡ 100% ಗ್ಯಾರಂಟಿ ಯಾವ ಡಾಕ್ಟರ್ ಕೂಡ ಕೊಡೋದಿಲ್ಲ, ಕನ್ಸೀವ್ ಆಗ್ತೀರಾ ನೀವು 100% ಅಂತ ಹೇಳಿ. ನನಗೆ ಲೋ AMH ಇದ್ದಂಥದ್ದು 0.4, ಹಾಗಾಗಿ ನನಗೆ ಎಗ್ಸು ಪ್ರತಿ ತಿಂಗಳು ಜಾಸ್ತಿ ಬರ್ತಾ ಇರಲಿಲ್ಲ, ತುಂಬಾ ಕಡಿಮೆ ಬರ್ತಾ ಇತ್ತು. ಅದರಲ್ಲಿ ಒಂದು ರಿಲೀಸ್ ಆಗಬೇಕಿತ್ತು. ಇದಕ್ಕೋಸ್ಕರ ನಾನು ನನ್ನ ಲೈಫ್ ಸ್ಟೈಲನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡೆ. ಈ ಜಂಕ್ ಫುಡ್ಡು, ಆಯಿಲಿ ಫುಡ್ಡು ಅದನ್ನೆಲ್ಲ ಬಿಟ್ಟು ಹೆಲ್ದಿ ಲೈಫ್ ಸ್ಟೈಲನ್ನು ಸ್ಟಾರ್ಟ್ ಮಾಡಿಕೊಂಡೆ. ಲೋ AMH ಇರಲಿ ಅಥವಾ ಹೈ AMH ಇರಲಿ, ಯಾರು IVFಗೆ ಹೋಗಬೇಕು ಅಂತಂದರೆ 30 ವರ್ಷಕ್ಕಿಂತ ಜಾಸ್ತಿ ಇರುತ್ತಲ್ಲ ಏಜು, ಅಂಥವರು ಈ ಒಂದು IVFನ್ನು ಟ್ರೀಟ್ಮೆಂಟನ್ನು ತೊಗೊಳ್ಳೋವಂಥದ್ದು ಉತ್ತಮ ಅಂತ ಹೇಳ್ತೀನಿ. ಯಾಕಂದರೆ ಅವರಿಗೆ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಎಗ್ ಕ್ವಾಲಿಟಿನೂ ಕೂಡ ಕಡಿಮೆ ಆಗುತ್ತೆ, ಹಾಗೆ ಕ್ವಾಂಟಿಟಿನೂ ಕೂಡ ಕಡಿಮೆ ಆಗುತ್ತೆ. ಕಡೆಯದಾಗಿ ಒಂದು ಎಗ್ಸ್ ಕೂಡ ಸಿಗದೆ ಹೋಗ್ಬೋದು. ಅದಕ್ಕೋಸ್ಕರ